ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವ ಗೆದ್ದಿರುವ ದೇವರು ನನಗೆ ಜೀವವಾಗಿದ್ದಾರೆ. ಆ ಹಾಡನ್ನು ಸಂತೋಷವಾಗಿ ಅದರಲ್ಲಿರುವ ಒಂದೊಂದು ಪದಗಳು, ಒಂದೊಂದು ಸ್ಟ್ಯಾನ್ಸ್ ಅಷ್ಟೊಂದು ನಾವು ಅನುಭವಿಸಿ ಹಾಡಬೇಕಾಗಿರೋದು. ಅದರಿಂದ ಸಂತೋಷವಾಗಿ ಚಿಂತೆ ಭಾರಗಳೆಲ್ಲ ದೇವರ ಪಾದದಲ್ಲಿ ಇಟ್ಬಿಟ್ಟು ಮನೆಯನ್ನು, ಮಕ್ಕಳನ್ನು, ಭವಿಷ್ಯ ಕಾರ್ಯಗಳನ್ನು, ಮಕ್ಕಳ ಮದುವೆ ಕಾರ್ಯಗಳು, ಕೆಲಸ ಕಾರ್ಯಗಳು, ಜ್ಞಾನ ಬುದ್ಧಿ ಎಲ್ಲ ದೇವರು ಕೊಡ್ತಾರೆ ಅಂತ ಅವ್ರ ಮೇಲೆ ಭಾರ ಹಾಕ್ಬಿಟ್ಟು ನನ್ನ ದೇವರು ನನಗೆ ಸ್ವಂತವಾಗಿದ್ರು, ಇದು ಅತಿಶಯ, ಇದು ಸತ್ಯವು ಅಂತ ನಾವು ಹಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರೆಲ್ಲ ಈ ಸಂತೋಷವನ್ನು ಅನುಭವಿಸಲಿಕ್ಕೆ ಆಸೆ ಪಡ್ತೀರೋ ನೀವೆಲ್ಲ ಜೋರಾಗಿ ಒಪ್ಪಿಸಿಕೊಂಡು ಹಾಡಿದ್ರೆ ನಿಮ್ಮಲ್ಲಿ ಈ ವಾರ ಪೂರ್ತಿ ಸಂತೋಷ ಇರುತ್ತೆ. ಹಲ್ಲೆಲೂಯಾ. ನನ್ನ ಸ್ವಂತನಾದನು, ಸಾವು ಗೆದ್ದನು, ನನ್ನ ಜೀವವಾದನು, ಸರ್ವಶಕ್ತನು ನನ್ನ ಯಜಮಾನ, ಸಾವು ಗೆದ್ದನು ನನ್ನ ಮೊದಲಿಂಗನು, ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವು ಗೆದ್ದನು ನನ್ನ ಜೀವವಾದನು, ಸರ್ವಶಕ್ತನು ನನ್ನ ಯಜಮಾನ, ಸಾವು ಗೆದ್ದನು ನನ್ನ ಮೊದಲಿಂಗನು. ಇದು ಅತಿಶಯವಾಗಿದೆ, ಇದು ಸತ್ಯವಿದ್ದಾನೆ, ಇದು ಅತಿಶಯವಾಗಿದೆ, ಇದು ಸತ್ಯವಿದ್ದಾನೆ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವು ಗೆದ್ದನು ನನ್ನ ಜೀವವಾದನು, ಸರ್ವಶಕ್ತನು ನನ್ನ ಯಜಮಾನ, ಸಾವು ಗೆದ್ದನು ನನ್ನ ಮೊದಲಿಂಗನು. ಕಂಡುಕೊಂಡೆ ಒಂದು ನಿಧಿಯ, ಪಡೆದುಕೊಂಡೆ ಒಂದು ಬೊಕ್ಕಸ, ಕಂಡುಕೊಂಡೆ ಒಂದು ನಿಧಿಯ, ಪಡೆದುಕೊಂಡೆ ಒಂದು ಬೊಕ್ಕಸ. ಯೇಸುವೇ ರಕ್ಷಕ, ರಕ್ಷಕ, ಯೇಸುವೇ ಯೇಸುವೇ ರಕ್ಷಕ, ಯೇಸುವೇ ರಾಜ, ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವು ಗೆದ್ದನು ನನ್ನ ಜೀವವಾದನು, ಸರ್ವಶಕ್ತನು ನನ್ನ ಯಜಮಾನ, ಸಾವು ಗೆದ್ದನು ನನ್ನ ಮೊದಲಿಂಗನು. ಸಂತೋಷವು ಸಮಾಧಾನವು ನನ್ನಲ್ಲಿ ಒಕ್ಕುತ್ತಿದೆ, ಸಂತೋಷವು ಸಮಾಧಾನವು ನನ್ನಲ್ಲಿ ಒಕ್ಕುತ್ತಿದೆ. ಅವೆಲ್ಲ ಮಾಡಿಸಿದ್ದಾರೆ, ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವು ಗೆದ್ದನು ನನ್ನ ಜೀವವಾದನು, ಸರ್ವಶಕ್ತನು ನನ್ನ ಯಜಮಾನ, ಸಾವು ಗೆದ್ದನು ನನ್ನ ಮೊದಲಿಂಗನು. ಪರಲೋಕದಲ್ಲಿ ನನ್ನ ಹೆಸರು ಬರೆದಿರುವ ನನ್ನ ಹೆಸರು ನನ್ನ ಹೆಸರು ಬರೆದಿರುವ ನಾನು ಬಾಳುವ ಕಾಲವೆಲ್ಲ ನಿಮಗಾಗಿ ಜೀವಿಸಬೇಕು ಸ್ವಾಮಿ. ಕಾಲವೆಲ್ಲ ಯೇಸುಗಾಗಿ ಜೀವಿಸುವೆ, ನನ್ನ ಬಾಳ ಕಾಲವೆಲ್ಲ ಯೇಸುಗಾಗಿ ಜೀವಿಸುವೆ. ಸರ್ವಶಕ್ತನು ನನ್ನ ಸ್ವಂತವಾಗಿದೆ. ಹಲ್ಲೆಲೂಯಾ. ಸಾವು ಗೆದ್ದಿರುವ ದೇವರು ನನ್ನ ಜೀವವಾಗಿದ್ದಾರೆ. ಹಲ್ಲೆಲೂಯಾ. ಸರ್ವಶಕ್ತನು ನನ್ನ ಯಜಮಾನ, ಸಾವು ಗೆದ್ದನು ನನ್ನ ಮೊದಲಿಂಗನು. ನಾವು ಪಡೆದುಕೊಂಡಿರುವ ಈ ಸಂತೋಷವನ್ನು ನಮ್ಮೊಳಗಡೆ ಇಟ್ಕೋಬಾರದು. ನಾವು ಊರಿಗೆಲ್ಲ ಹೇಳಬೇಕು. ಏನ್ ಹೇಳಬೇಕು? ನನ್ನ ದೇವರು ಜೀವಿಸ್ತಾ ಇರುವ ದೇವರು ನಾನು ಆರಾಧನೆ ಮಾಡುತ್ತೇನೆ, ಬನ್ನಿರಿ ನನ್ನ ಜೊತೆ ನೀವು ಈ ಸಂತೋಷದಲ್ಲಿ ಪಾಲುಗಾರರಾಗಿರಿ, ಸಭೆಗೆ ಬನ್ನಿರಿ, ದೇವರನ್ನು ನೀವು ನಿಮ್ಮ ಸ್ವಂತ ರಕ್ಷಕರಾಗಿ ಆರಿಸಿಕೊಳ್ಳಿರಿ ಎಂಬುದಾಗಿ ನಾವು ಊರಿಗೆಲ್ಲ ಹೇಳಬೇಕು. ಈ
ಸಾಕ್ಷಿ ಮುಖಾಂತರ ಎಲ್ಲರಿಗೂ ಸಾರಬೇಕು ಅಂತ ದೇವರು ಬಯಸುತ್ತಾರೆ. ಹಲ್ಲೆಲೂಯಾ. ಊರಿಗೆಲ್ಲ ಹೇಳುವೆನು, ಲೋಕವೆಲ್ಲ ಸಾರುವೆನು. ಊರಿಗೆಲ್ಲ ಹೇಳುವೆನು, ಲೋಕವೆಲ್ಲ ಶೀಘ್ರದಲ್ಲೇ ಬರಲಿರುವ ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು, ಸರ್ವಶಕ್ತನು ನನ್ನ ಯಜಮಾನ, ಸಾವಗೆದ್ದನು ನನ್ನ ಮೊದಲಿಂದನು. ಹಲ್ಲೆಲೂಯಾ. ಗ್ರೇಟ್ ಕಮಿಷನ್ ಅವರು ಕೊಟ್ಟಿರೋ ಪ್ರೀತಿಯ ಕಟ್ಟಳೆಯನ್ನು ನಾವೆಲ್ಲರೂ ಸತ್ಯವೇದ ಪಾರಾಯಣವಾಗಿ ಓದೋಣ. ಮತ್ತಾಯು ಸ್ವರ್ಗಕ್ಕೆ 28 ವಾಕ್ಯ 18ರಿಂದ 20ವರೆಗೆ ಎಲ್ಲರೂ ನಾವು ಒಟ್ಟಿಗೆ ಓದೋಣ. ಆಗ ಯೇಸು ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಹಲ್ಲೆಲೂಯಾ. ಎಲ್ಲ ನಾವು ನಮ್ಮ ಜೀವನದಲ್ಲಿ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ನಾವು ಸಭೆಯಲ್ಲಿ ಹೇಳಿಕೊಡೋದು ಬರೀ ಸುವಾರ್ತೆಯನ್ನು ಸಾರುವುದು ಮಾತ್ರ ಅಲ್ಲ, ನಾವು ಸುವಾರ್ತೆಯಾಗಿ ಸಾಕ್ಷಿಗಳಾಗಿ ಬದುಕಿ ಸುವಾರ್ತೆಯನ್ನು ಸಾರುವುದಾಗಿದ್ದೇವೆ. ಹಲ್ಲೆಲೂಯಾ. ನೀವು ಸಾಕ್ಷಿಗಳಾಗಿ ಬದುಕಿದ್ರೆ ಸರ್, ನೀವು 5ನೇ ಸುವಾರ್ತೆ. ಹಲ್ಲೆಲೂಯಾ. 5ನೇ ಸುವಾರ್ತೆ ನಾವು. ಹಲ್ಲೆಲೂಯಾ. ಆದ್ರಿಂದ ನಾವು ಸಾಕ್ಷಿಗಳಾಗಿ ಬದುಕೋಣ. ಜನರು ನಮ್ಮಲ್ಲಿ ದೇವರಿರುವುದನ್ನು ನೋಡಿಕೊಳ್ಳುತ್ತಾರೆ. ಇವತ್ತು ಈ ಒಂದು ವಾಕ್ಯ ಭಾಗ ಆಧಾರವಾಗಿ ಇಟ್ಟುಕೊಂಡು ಮಿಷನರಿ ಸ್ಟೋರಿಯನ್ನು ನಾವು ಧ್ಯಾನಿಸಿದ್ದೇವೆ. ಆ ಮಿಷನರಿ ಸ್ಟೋರಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಪ್ರೀತಿಯ ಸೇವಕಿ ಮಂತ್ರಿ ರೂಪವನ್ನು ಮುಂದೆ ಕರೀತೇವೆ. ಇದು ಒಂದು ಸುವಾರ್ತೆ ದಿನವಾಗಿರುವುದರಿಂದ ಈ ದಿನ ಒಂದು ದೊಡ್ಡ ಸೇವೆಯನ್ನು ತನ್ನ ಕೊನೆಯ ಉಸಿರಿರುವವರೆಗೂ ಮಾಡಿರುವ ಒಬ್ಬ ಮನುಷ್ಯನ ಬಗ್ಗೆ ನಾವು ನೋಡ್ಲಿಕ್ಕಿದ್ದೇವೆ. ಅವನ ಹೆಸರು ಜಾನ್ ಹಾರ್ಪರ್. ಟೈಟಾನಿಕ್ ಶಿಪ್ ಬಗ್ಗೆ ಎಷ್ಟು ಜನರಿಗೆ ಗೊತ್ತು? ನೀವು ನೋಡಿರೋ ಮೂವಿ ಬಗ್ಗೆ ನಾನು ಕೇಳ್ತಾ ಇಲ್ಲ, ಆಯ್ತಾ? ಟೈಟಾನಿಕ್ ಅಂದ್ರೆ ಎಲ್ಲರೂ ವೆರಿ ಗುಡ್, ಯು ಕ್ಯಾನ್ ಪುಟ್ ಯುವರ್ ಹ್ಯಾಂಡ್ಸ್. ಟೈಟಾನಿಕ್ ಅಂದ್ರೆ ಎಲ್ಲರಿಗೂ ಒಂದು ಲವ್ ಸ್ಟೋರಿ ನೆನಪಿಗೆ ಬರುತ್ತೆ. ಅದರಲ್ಲಿ ಒಂದು ಲವ್ ಸ್ಟೋರಿ ಬರೋದು, ಆಯ್ತಾ? ಆ ಮೂವಿಯನ್ನು ಅವರು ಬೇರೆ ಫುಲ್ ಏನು ಹೇಳುತ್ತೆ, ಒಂದು ಇಮೋಷನಲ್ ಆಗಿ ಮಾಡಿ, ಅಷ್ಟೊಂದು ಇಮೋಷನ್ ತೋರಿಸಿ ಸತ್ತು ಹೋಗಿರೋದು ಏನು, ಮನುಷ್ಯ ಸತ್ತು ಹೋದ್ರೆ ಏನು ನೋವು ಬರುತ್ತೆ ಅಂತ ತೋರ್ಸಕ್ಕೆ ಹಂಗೆ ಜೋಡಿಸಿ ಹೇಳಿದ್ದಾರೆ. ಆ ಥರ ಒಂದು ಸ್ಟೋರಿ ನಿಜವಾಗಿಲ್ಲ. ಇಟ್ ಇಸ್ ಮೇಡ್ ಅಪ್ ಡ್ರಮ್ಯಾಟಿಕ್ ಸ್ಟೋರಿ. ಬಟ್ ಶಿಪ್ ಮುಳುಗಿರೋದು ನಿಜವಾದದ್ದು. ಇಲ್ಲಿ ಒಬ್ಬ ಮನುಷ್ಯನು ಜಾನ್ ಹಾರ್ಪರ್ ಅಂತ ಒಬ್ಬ ಮನುಷ್ಯನ ಬಗ್ಗೆ ನಾವು ನೋಡ್ಲಿಕ್ಕಿದ್ದೇವೆ. ಈ ಜಾನ್ ಹಾರ್ಪರ್ ಅವರ ಲೈಫಲ್ಲಿ ಒಂದು ದೊಡ್ಡ ಗಾಸ್ಪೆಲ್ ವರ್ಕರ್ ಆಗಿ ತನ್ನ ಜೀವನವನ್ನು ಮುಗಿಸಿದ್ರು ಅಂತ ನಾವು ನೋಡುತ್ತೇವೆ. ಟೈಟಾನಿಕ್ ಶಿಪ್ಪಲ್ಲಿ ಅದು ಇಂಗ್ಲೆಂಡಿಂದ ಹೊರಡಿತು. ಟೈಟಾನಿಕ್ ಶಿಪ್ಪು ಅದು ಇಟ್ ಆ್ಯಕ್ಚುಲಿ ಟುವರ್ಡ್ಸ್ ನ್ಯೂಯಾರ್ಕ್. ಸೊ ಹಂಗಾಗಿ ಅಲ್ಲಿ ಅದು ಹೋಗ್ತಾ ಇರುವಾಗ ನಿಮಗೆ ಗೊತ್ತು, ಒಂದು ಮಂಜುದ ಗಡ್ಡೆ, ಆಯ್ತಾ? ಮಂಜುದ ಗಡ್ಡೆ ಅದು ಅದರಲ್ಲಿ ಅದು ಗುದ್ದಿ ಏನಾಯಿತು, ಅದು ಒಡೆದೋಯ್ತು ಅಂತ ನೋಡ್ತೇನೆ. ಗುದ್ದು ಒಡೆದು ಹೋಗುವಾಗ 2229 ಪೀಪಲ್ ಆ ಶಿಪ್ಪಲ್ಲಿ ಟ್ರಾವೆಲ್ ಮಾಡ್ತಿದ್ರು. 2229 ಜನರು ಅದರಲ್ಲಿ ಟ್ರಾವೆಲ್ ಮಾಡ್ತಿದ್ರು. ಅದರಲ್ಲಿ ಸುಮಾರು 1500 ಜನರು ತೀರು ಹೋದ್ರು ಅಂತ ನೋಡ್ತೇವೆ, ಆಯ್ತಾ? ಇದು ಒಂದು ದೊಡ್ಡ ಘಟನೆ. ತನ್ನ ಜ್ಞಾನದಿಂದ, ತನ್ನ ಬಲದಿಂದ, ಬುದ್ಧಿಯಿಂದ ನಾನು ದೊಡ್ಡ ಒಂದು ನಾವೆಯನ್ನು ಮಾಡಿದೆ, ಅದು ಒಡೆದೇ ಹೋಗೋದಿಲ್ಲ ಅಂತ ಆ ಶಿಪ್ ಕ್ಯಾಪ್ಟನ್ ಮಾತು ಕೊಟ್ಟು
ತುಂಬಾ ಕಾಸ್ಟ್ಲಿ ಅದರಲ್ಲಿರುವ ಟಿಕೆಟ್ಗಳು. ಹಂಗೆ ಕರ್ಕೊಂಡು ಹೋದ್ರು, ಆದರೆ ಅದು ಒಡೆದು ಹೋಯಿತು. ಸುಮಾರು 1500 ಜನರು ತೀರೋದ್ರು. ಆದರೆ ಇದರಲ್ಲಿ ಒಂದು ದೊಡ್ಡ ಸಾಕ್ಷಿಯನ್ನು ನಮ್ಮ ದೇವರು ಮಾಡಿದ್ರು ಒಬ್ಬ ಮನುಷ್ಯನ ಮುಖಾಂತರ. ಈ ಜಾನ್ ಹಾರ್ಪರ್ ಕೊನೆ ಅವರೆಲ್ಲ ಮುಳುಗಿ ಹೋಗುತ್ತಾ ಇರುವಾಗ, ಬಿದ್ದು ಹೋದಾಗ ಆಯ್ತಾ, ಅವನು ತನ್ನ ಮಗಳು ಮತ್ತೆ ತಂಗಿ ಜೊತೆ ಟ್ರಾವೆಲ್ ಮಾಡ್ತಿದ್ರು. ಸೊ ಎಲ್ಲರೂ ಮುಳುಗಿ ಹೋದಾಗ ಎಲ್ಲರೂ ಸತ್ತು ಹೋಗ್ಬಿಡ್ತಾರೆ. ಯಾಕೆಂದ್ರೆ ನಿಮಗೆ ಗೊತ್ತು, ನಾವು ಫ್ರೀಸರ್ ಅಲ್ಲಿ 1 ನಿಮಿಷ ನೀವು ಕೈ ಹಾಕಿದ್ರೆ ಅಲ್ಲ, ಸಮಟೈಮ್ಸ್ ನಾವು ಚಿಕನ್ ಫಿಶ್ ಫ್ರೈ ಮಾಡಕ್ಕೆ ತಗೊಳ್ಳುವಾಗ ಅದು ಫುಲ್ಲು ಫ್ರೀಸ್ ಆಗಿರುತ್ತೆ. ಅದು ಕೈಯಿಂದ ನಾವು ಅದನ್ನು ಸೆಪರೇಟ್ ಮಾಡಕ್ಕೆ ಬೇರ್ಪಡಿಸೋಕೆ ಪ್ರಯತ್ನ ಮಾಡಿದ್ರೆ ಕೈ ಇಡಕ್ಕೆ ಆಗಲ್ಲ. ಅವಾಗೆಲ್ಲ ನಾನು ಇದನ್ನು ನೆನೆಸ್ಕೊಳ್ತೀನಿ. ಅಂದ್ರೆ ಆ ಐಸಲ್ಲಿ ಕೈ ಇಟ್ಟು ನಾವು ಮಾಡೋಕ್ಕಾಗಲ್ಲ. ಐಸ್ ಕ್ಯೂಬ್ಸ್ ಅಲ್ಲಿ ತಗೊಂಡು ಸ್ವಲ್ಪ ಹೊತ್ತು ನೀವು ಕೈಯಲ್ಲಿ ಇಟ್ಟು ನೋಡಿರಿ, ಆಮೇಲೆ ಆ ಕೈ ನೋವಾಗುತ್ತೆ, ಅಲ್ಲಿರೋ ವೇನ್ಸ್ ಎಲ್ಲ ಫ್ರೀಸ್ ಆಗ್ಬಿಡುತ್ತೆ, ಹಂಗೆ ನಿಂದು ಹೋಗುತ್ತೆ. ವಿ ಕಾಂಟ್ ಮ್ಯಾನೇಜ್. ಆದ್ರೆ ಆ ಸಮುದ್ರದಲ್ಲಿ, ಆ ಆಳದಲ್ಲಿ ಈ ಒಂದು ನಾವೇ ಒಡೆದೋಗುವಾಗ 2000 ಮಕ್ಕಳ ಮೇಲೆ ಅದರಲ್ಲಿ ಬಿದ್ದು ಹೋದಾಗ ನೀವು ನೋಡಿದ್ರೆ ಆ ನೀರು ಐಸ್ ಕ್ಯೂಬ್ ತರ ಇತ್ತು ಅಂತ ನೋಡ್ತೇವೆ. ಆಯ್ತಾ, ನಿಮಗೆ ಗೊತ್ತು, ಆ ಒಂದು ನೀರು ಪೂರ್ತಿನೇ ಐಸ್ ಕ್ಯೂಬ್ ತರ ಇರುತ್ತೆ. ಅಷ್ಟೊಂದು ಫ್ರೀಸಿಂಗ್ ವಾಟರ್ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಯ್ತಾ, ತುಂಬಾ ಭಯಂಕರವಾಗಿ ಚಳಿ ಇರುವ ಒಂದು ನೀರಾಗಿತ್ತು ಅಂತ ನೋಡ್ತೇವೆ. ಆ ಸಮುದ್ರದಲ್ಲಿ ಇಷ್ಟು ಜನರು ಬಿದ್ದು ಹೋಗ್ತಾ ಇರುವಾಗ ಈ ಮನುಷ್ಯನು ತನ್ನ ಮಗಳನ್ನು, ತನ್ನ ತಂಗಿಯನ್ನು ಸೇಫ್ ಆಗಿ ಒಂದು ಲೈಫ್ ಬೋಟ್ ಅಲ್ಲಿ ಸೇಫ್ ಆಗಿ ಸುರಕ್ಷಿತವಾಗಿ ಇಟ್ಬಿಟ್ಟು ಅವ್ರ ನೀರಲ್ಲಿ ಇರುವಾಗ ಇನ್ನೂ ಸ್ವಲ್ಪ ಹೊತ್ತಿ ಅವರು ಸತ್ತು ಹೋಗ್ಬಿಡ್ತಾರೆ ಅಂತ ಅವ್ರಿಗೆ ಗೊತ್ತಾಯ್ತು. ಯಾಕೆಂದ್ರೆ ಇಷ್ಟು ಫ್ರೀಸಿಂಗ್ ವಾಟರ್ ಅಲ್ಲಿ ಸುಮಾರು ಹೊತ್ತು ಇರೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಗೊತ್ತಾಯ್ತು. ಆದ್ರೆ ಆ ಕೊನೆ ಟೈಮಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅವರು ಸುವಾರ್ತೆ ಸಾರಿದ್ರು ಅಂತ. ಒಬ್ಬೊಬ್ಬರಿಗಾಗಿ ಹೋಗಿ ಸುವಾರ್ತೆ ಸಾರಿದ್ರು. ನೀವು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕರಾಗಿ ಆರಿಸಿಕೊಂಡಿದ್ದೀರಾ, ನೀವು ರಕ್ಷಣೆ ಹೊಂದಿದ್ದೀರಾ. ಒಬ್ಬೊಬ್ಬರ ಹತ್ರ ಹೋಗಿ ಹೇಳಿ, ಯಾರಿಗೆ ಗೊತ್ತಿಲ್ವೋ ಅವ್ರ ಹತ್ರ ಹೋಗಿ ಸುವಾರ್ತೆ ಸಾರಿದ್ರು ಅಂತ. ನಿಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿರುವ ಒಬ್ಬ ದೇವರು ಯೇಸು ಸ್ವಾಮಿಯೇ ಮಾರ್ಗವೂ ಸತ್ಯವೂ ಜೀವವಾಗಿದ್ದಾರೆ. ಅವರನ್ನು ಬಿಟ್ಟು ಬೇರೆ ಯಾರು ಪರಲೋಕಕ್ಕೆ ಹೋಗಕ್ಕಾಗೋದಿಲ್ಲ. ಇವಾಗ ನೀವು ಸತ್ತು ಹೋದ್ರೂ ನಿಮಗೆ ಒಂದು ಜೀವನವನ್ನು ದೇವರು ಕೊಡ್ಲಿಕ್ಕೆ ಅವರಿಂದ ಸಾಧ್ಯ. ಅವರು ನಿತ್ಯ ಜೀವನದಲ್ಲಿ ನಿಮ್ಮನ್ನು ತಗೊಳ್ತಾ ನೀವು ಸದಾ ಕಾಲ ಅವರೊಂದಿಗೆ ಬದುಕಬಹುದು ಅಂತ ಹೇಳಿ ರಕ್ಷಣೆಯ ಆ ಸುವಾರ್ತೆಯನ್ನು ಸಾರಿದ್ರು ಅಂತೆ. ಸುವಾರ್ತೆಯಲ್ಲಿ ನೀವು ನೋಡಿದ್ರೆ ಆ ಒಂದು ಟೈಮಲ್ಲಿ ಸುಮಾರು ಬೈಬಲ್ ತಗೊಂಡು ಎಲ್ಲ ಮಾತಾಡಕ್ ಆಗೋದಿಲ್ಲ. ಆಯ್ತಾ, ಅವರು ಸಾರಿರುವ ಆ ಒಂದು ಸುವಾರ್ತೆಯನ್ನು ನಾವು ಒಂದ್ಸತಿ ಓದೋಣ. ಇದೇ ಅವರು ಸಾರಿರುವ ಸುವಾರ್ತೆ, ಅಪೊಸ್ತಲರು 16 ಅಧ್ಯಾಯ 31 ವಾಕ್ಯ. ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ. ನೀನು ನಿನ್ನ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆವಾಗ ನೀವು ರಕ್ಷಣೆ ಹೊಂದುವಿ. ಈ ತರ ಸುಮಾರು ಮಾತಾಡಕ್ಕೆ ಅವರಿಗೆ ಸಮಯ ಇರಲಿಲ್ಲ. 2 ಲೈನ್ ಅನ್ನು ಅವರು ಏನು ಹೇಳ್ತಾ, ನೀನು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆವಾಗ ನೀವು ರಕ್ಷಣೆ ಹೊಂದುವಿ. ಒಬ್ಬೊಬ್ಬರಿಗೂ ಅವರು ಸ್ವಲ್ಪ ಕೂಡ ಅವರಿಗೆ ಅದು ನೋವು ಅನಿಸ್ತಾ ಇದೆ, ನಾವು ಸತ್ತು ಹೋಗ್ಬಿಡ್ತೀವಿ, ಇನ್ನು ಸ್ವಲ್ಪ ಆ ನೀರಲ್ಲಿ ನೋಡಿದ್ರೆ ಜಸ್ಟ್ ಕೈ ಕಾಲನ್ನು ನಡುಗುತ್ತಾ ಇದೆ, ಇನ್ನು ಸ್ವಲ್ಪನೇ ಸಮಯ ಇದೆ ಅವರ ಹತ್ರ, ಹಂಗೆ ಸತ್ತು ಹೋಗ್ಬಿಡ್ತಾರೆ. ಆದ್ರೆ ನಾನು ಸಾಯೋದಕ್ಕೆ ಮುಂಚೆ ನಿಜವಾಗಿ ಆತ್ಮ ಸಾಯ್ತಾ ಇರೋದನ್ನು ನಾನು ಕಾಪಾಡಬೇಕು. ಅವ್ರು ಸತ್ತು ಹೋದ್ರೂ ಪರವಾಗಿಲ್ಲ, ಅವರ ಆತ್ಮ ರಕ್ಷಣೆ ಹೊಂದಬೇಕು. ಅವರು ಈ ಲೋಕದಲ್ಲಿ ಸತ್ತು ಹೋದ್ರೆ ಪರವಾಗಿಲ್ಲ, ನರಕಕ್ಕೆ ಪಾಲುಗಾರ ಆಗಬಾರದು. ಅವ್ರು ರಕ್ಷಣೆ ಹೊಂದಿ ನಿತ್ಯ ಜೀವನದಲ್ಲಿ ಸೇರಬೇಕು, ಪರಲೋಕದಲ್ಲಿ ಪಾಲುಗಾರ ಆಗಬೇಕು. ನನಗೆ ಸಿಗಿರುವ ದೇವರು ಇವರಿಗೆಲ್ಲ ಸಿಗಬೇಕು. ನಾನ್ ಮಾತ್ರ ರಕ್ಷಣೆ ಹೊಂದಿ ಪರಲೋಕಕ್ಕೆ ಹೋದ್ರೆ ಸಾಲದು, ನನ್ನ ಜೊತೆ ಇವರೆಲ್ಲರೂ ಬರಬೇಕು. ಇವಾಗ ಇಷ್ಟು ಜನರು ಸಾಯ್ತಾ ಇದಾರಲ್ಲ ಸ್ವಾಮಿ, ಇದರಲ್ಲಿ ರಕ್ಷಣೆ ಹೊಂದದೆ ಯಾರೆಲ್ಲ ಇದಾರೋ ಅವರನ್ನು ರಕ್ಷಿಸುವಂತ ಪ್ರಾರ್ಥನೆ ಮಾಡ್ತಾ ಒಬ್ಬೊಬ್ಬರಿಗೆ ಏನ್ ಹೇಳಿದ್ರು ಸಾವಿತ್ರಿ, ಇನ್ನೊಂದ್ಸತಿ ಜೋರಾಗಿ ಹೋದಮ್ಮ, ಏನ್ ಹೇಳಿದ್ರು ಒಬ್ಬೊಬ್ಬರಿಗೆ ಹೋಗಿ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ಆಗ ನೀನು ನಿನ್ನ ಆತ್ಮವನ್ನು ರಕ್ಷಿಸಿಕೊಳ್ಳುವಿ ಎಂಬುದಾಗಿ ಒಬ್ಬೊಬ್ಬರಿಗಾಗಿ ಸುವಾರ್ತೆ ಸಾರಿದ್ರು ಅಂತೆ. ಅವರ ಪರಿಸ್ಥಿತಿ ನೋಡಿರಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಸಾಯಕ್ಕಿದ್ದಾರೆ, ಚಳಿ, ಕೈ ಕಾಲು ನಡುಗ್ತಾ ಇದೆ, ಅಷ್ಟೊಂದು ಫ್ರೀಸ್ ಆಗಿರುವ ನೀರು ಒಳಗಡೆ ಇರುವಾಗ ಕೂಡ ಆ ಮನುಷ್ಯನು ನನಗೆ ಸಿಗಿರುವ ಸಂತೋಷ ಸಮಾಧಾನ, ನನಗೆ ಸಿಗಿರುವ ದೇವರು ಇವರಿಗೆಲ್ಲ ಸಿಗಬೇಕು ಅಂತ ಬಯಸಿದ್ರಲ್ಲ. ನೀವೆಷ್ಟು ಜನರು ಒಂದು ದೇವರ ಮಕ್ಕಳಾಗಿ ವಿಶ್ವಾಸಿಗಳಾಗಿ ಸುವಾರ್ತೆ ಸಾರಿ ಈ ವಾರಕ್ಕೋಸ್ಕರ ಪ್ರಯತ್ನ ಮಾಡಿದ್ರಿ. ಆ ಮನುಷ್ಯನ ಜೀವನವನ್ನು ನೋಡಿರಿ. ಈ ತರ ಅವರು ಕೊನೆಯ ಉಸಿರಿರುವವರೆಗೂ ಸಾಯುತ್ತಾ ಇರುವಾಗ ಕೂಡ ಆ ಮನುಷ್ಯನು ಸುವಾರ್ತೆ ಸಾರಿದ್ರು ಅಂತ ನೋಡಿದ್ದೇವೆ. ಜಸ್ಟ್ ಇಮ್ಯಾಜಿನ್, ಆ ಒಂದು 1500 ಜನರು
1500 ಜನರಲ್ಲಿ ಎಷ್ಟೋ ಸಮ್ ಪೀಪಲ್, ಕೆಲವರಿಗೆ ದೇವರ ಬಗ್ಗೆ ಗೊತ್ತಿರ್ಬೋದಿತ್ತು, ಅವರನ್ನು ಬಿಟ್ಬಿಡಿ. ಯಾರಿಗೂ ಗೊತ್ತಿಲ್ವೋ ಅವರನ್ನು ನೋಡಿದ್ರೆ ಆ ಮನುಷ್ಯನ ಯಾರಿಗೆಲ್ಲ ಸಾರಿದ್ರು ಅವರೆಲ್ಲ ಖಂಡಿತವಾಗಿ, ಅದರಲ್ಲಿ ಸ್ವಲ್ಪ ಜನರು ಕೇಳ್ಬಿಟ್ಟು ಕೇಳದೆ ಬಿಟ್ಟಿರ್ತಾರೆ. ಎಲ್ಲರಿಗೂ ಕಿವಿಯಲ್ಲಿ ಕೇಳೋರೆಲ್ಲ ಅದಕ್ಕೆ ಒಪ್ಪಿಸಿಕೊಡಲ್ಲ. ಆದರೆ ಅದರಲ್ಲಿ ಅವ್ರು ಮಾಡಿರೋ ಪ್ರಯತ್ನಗಳಿಗೆ ಪವಿತ್ರ ಆತ್ಮನು ಸಹಾಯ ಮಾಡಿ, ದೇವರು ಸಹಾಯ ಮಾಡಿ, ಆ ವಾಕ್ಯ ಅವ್ರ ಒಳಗಡೆ ಹೋಗಿರುವಾಗ ಹೃದಯದಲ್ಲಿ ಕಾರ್ಯ ಮಾಡಿ. ನಾವು ಬೈಬಲಲ್ಲಿ ನೋಡ್ತೇವೆ, ಯಾರನ್ನು ದೇವರು ರಕ್ಷಣೆಗೋಸ್ಕರ ಆರಿಸಿಕೊಂಡಿದ್ದಾರೋ ಅವರು ಖಂಡಿತವಾಗಿ ರಕ್ಷಿಸಲ್ಪಡುತ್ತಾರೆ ಅಂತ ನೋಡ್ತೀವಿ. ಹಂಗಾಗಿ ಆ ನೀರು ಒಳಗಡೆ ಎಷ್ಟು ಜನರನ್ನು ದೇವರು ರಕ್ಷಣೆಗೋಸ್ಕರ ಆರಿಸಿಕೊಂಡ್ರು ಅವರ ಕಿವಿಯಲ್ಲಿ ಈ ಸುವಾರ್ತೆ ಬಿದ್ದಿರುವಾಗ ಖಂಡಿತವಾಗಿ ಅವರು ರಕ್ಷಣೆ ಹೊಂದಿ ಪರಲೋಕಕ್ಕೆ ಹೋಗಿರ್ತಾರೆ. ಹಲ್ಲೆಲೂಯಾ. ಹಾಗಾಗಿ ಆ ಮನುಷ್ಯನು ಪಟ್ಟಿರುವ ಪ್ರಯತ್ನಗಳು ವ್ಯರ್ಥವಾಗಿ ಹೋಗ್ಲಿಲ್ಲ. ಆಮೇಲೆ ಅವರು ಹೇಳುತ್ತಾ ಕೊನೆಯಲ್ಲಿ ಅವರು ಆಲ್ಮೋಸ್ಟ್ ಹಿ ವಾಸ್ ಡೈಯಿಂಗ್, ಸತ್ತು ಹೋಗ್ಬೇಕು, ಇನ್ನು ಕೊನೆ ಉಸಿರಿರುವಾಗ ಕೂಡ ಒಂದು ಆತ್ಮಗೆ ಅವರು ರಕ್ಷಣೆ ಹೊಂದಕ್ಕೆ ಸುವಾರ್ತೆ ಹೇಳಿದ್ರು ಅಂತ. ಅವರ ಹೆಸರು ಜಾರ್ಜ್ ಹೆನ್ರಿ ಕಾರ್ವೆಲ್ ಅಂತ ಅವರ ಹೆಸರು. ಅವರಿಗೆ ಅವರು ಸುವಾರ್ತೆ ಹೇಳಿದ್ರು. ಅವರು ರಕ್ಷಣೆ ಹೊಂದಿ ಅವರು ಹೊರಗಡೆ ಬಂದು ಅನೇಕರಿಗೆ, ಸುಮಾರು ಜನರಿಗೆ ಸುವಾರ್ತೆ ಹೇಳಿ ಒಂದು ಒಳ್ಳೆ ಟೀಚರ್ ಆಗಿ, ದೇವರ ಮಗನಾಗಿ, ಸೇವಕನಾಗಿ ಬದಲಾಗುವುದು ಅಂತ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಸೊ ಹಂಗಾಗಿ ಅವರು ತನ್ನ ಜೀವನದಲ್ಲಿ ಅವರಿಗೆ ಹೇಳಿದ್ರು ಅಂತೆ, ನಿನಗೆ ಕೊನೆ ಆ ಬೋಟಲ್ಲಿ ಅವರನ್ನು ಕಾಪಾಡಿದವರು, ಆ ಲಾಸ್ಟ್ ಸೋಲನ್ನು ಕಾಪಾಡಿ ಬೋಟ್ ನಾವೇ ಒಳಗಡೆ ತಂದಿರೋರು ಹೇಳಿದ್ರಂತೆ. ಯಾರದು ಮಾತಾಡಿದ್ರು ಅಂತ ಹೇಳುವಾಗ ಆ ಮನುಷ್ಯನ ತೀರು ಹೋದ್ರು. ಅದು ನಿನಗೆ ಸ್ಯಾಲ್ವೇಷನ್ ಬಗ್ಗೆ, ರಕ್ಷಣೆ ಬಗ್ಗೆ ಹೇಳಿರೋದು ಅವರೇ. ಅವ್ರ ಕೊನೆ ಉಸಿರಿರುವವರೆಗೂ ಹಿಂಗೆ ಎಲ್ಲರಿಗೂ ಸಾಕ್ತಿದ್ರು ಅಂತ ಅಲ್ಲಿದ್ದ ಲೈಫ್ ಬೋಟಲ್ಲಿ ಇದ್ದ ಆ ಒಂದು ಆಳುಗಳು ಆ ಮನುಷ್ಯನಿಗೆ ಹೇಳಿದ್ರು ಅಂತೆ. ಹಾಗಾಗಿ ಈ ಜಾನ್ ಹಾರ್ಪರ್ ತನ್ನ ಜೀವನದಲ್ಲಿ ಅನುಭವಿಸಿದ ಆ ಸಂತೋಷವನ್ನು, ಆನಂದವನ್ನು, ಸಮಾಧಾನವನ್ನು, ರಕ್ಷಣೆಯನ್ನು ಅನೇಕರಿಗೆ ಸಾರಿ ಅನೇಕ ಜನರನ್ನು ದೇವರ ಕಡೆ ನಡೆಸಕ್ಕೆ ತನ್ನ ಜೀವನವನ್ನು ಒಪ್ಪಿಸಿಕೊಟ್ರು. ಕೊನೆಯ ಉಸಿರಿರುವವರೆಗೂ ಅವರು ಸುವಾರ್ತೆ ಸಾರಿದ್ರು ಅಂತ ನಾವು ನೋಡಿದ್ದೇವೆ. ಅವರು ಸಾಯಕ್ಕೆ ಮುಂಚೆನೂ ಅವರು ಸುವಾರ್ತೆ ಸಾರ್ತಿದ್ರು. ಫೈನಲಿ ಅವರ ಕೈ ಕಾಲಲ್ಲಿ ನಡುಗುತ್ತಾ ಫುಲ್ ಬಾಡಿ ಫ್ರೀಸ್ ಹೋಗುತ್ತಾ ನೀರಲ್ಲಿ ಮುಳುಗಿ ಹೋಗಿ ಅವರ ಪ್ರಾಣವನ್ನು ಕೊಟ್ಟರು. ಆದರೆ ಆ ಪ್ರಾಣ ತುಂಬ ವ್ಯಾಲ್ಯೂಬಲ್ ಆಗಿ, ಬಹುಮೂಲ್ಯವಾಗಿರುವ ಒಂದು ಪ್ರಾಣವಾಗಿತ್ತು. ಯಾಕೆಂದರೆ ಅವರು ಕೊನೆಯ ಉಸಿರಿರುವವರೆಗೂ ಸುವಾರ್ತೆ ಸಾರಿದ್ರು. ನಮ್ಮಲ್ಲಿ ಎಷ್ಟು ಜನರು ನಮಗೆ ಕೊಟ್ಟಂತ ಈ ಆನಂದವನ್ನು, ಸಂತೋಷವನ್ನು ಹಂಚ್ಕೊಳ್ತಾ ಇದ್ದೇವೆ. ಈ ದಿನ ದೇವರು ಪವಿತ್ರಾತ್ಮನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರುವ, ಕೇಳ್ತಾ ಇರುವ ನಿಮಗೆ ಈ ಒಂದು ಮನುಷ್ಯನ ಜೀವನದ ಮುಖಾಂತರ ದೇವರು ನಿಮಗೆ ಸಹಾಯ ಮಾಡಲಿ. ಇನ್ನು ಮುಂದೆ ಅಟ್ಲೀಸ್ಟ್ ನೆಕ್ಸ್ಟ್ ಮಂತ್ ಆದರೂ, ಈ ತಿಂಗಳ ಪೂರ್ತಿ ನೀವು ಪ್ರಯತ್ನ ಮಾಡಿರಿ. ನೆಕ್ಸ್ಟ್ ಮಂತ್ ಸೆಕೆಂಡ್ ವೀಕಲ್ಲಿ ಖಂಡಿತವಾಗಿ ನೀವು ಅನೇಕರಿಗೆ ಸುವಾರ್ತೆ ಸಾರಿ, ನೀವು ಸಭೆಗಳಿಗೆ ದೇವರ ಕಡೆ ಅನೇಕರನ್ನು ಕರೆತರಬೇಕಾಗಿ ನಿಮ್ಮನ್ನು ಒಪ್ಪಿಸಿಕೊಳ್ಬೇಕು. ದೇವರು ಈ ಮನುಷ್ಯನ ಜೀವನ ಮುಖಾಂತರ, ಅವರು ಮಾಡಿರುವ ಸೇವೆ ಮುಖಾಂತರ ನಿಮ್ಮೆಲ್ಲರನ್ನು ಆಶೀರ್ವದಿಸಿದ್ದಾರೆ. God bless you.